ನಿರಾಶ್ರಿತರಿಗೆ ಆಶ್ರಯವನ್ನು ಕೊಟ್ಟು ಅವರ ಕಣ್ಣೀರನ್ನು ಬರೆಸಿದ್ದು ವಂಶಿಯದ್ದು ನಾ ಮಾಡಿದಂತ ತಪ್ಪು ಅದೇ ಅಲ್ವೇ? ಮಾಲಿನ್ಯ ಮಾನ ಹೋಗುತ್ತಾ ಕಾಲಕ್ಕೆ ಮೊದಲ ಚಂದ್ರನಿಗೆ ಅದು ಮಾಡಿದ್ದು ಮೊದಲ ತಪ್ಪು. ಅವಳನ್ನ ಮನೆ ತನಕ ಮುಟ್ಟಿಸಿ ಬಂದನಲ್ಲ, ಅದು ಮಾಡಿದ್ದು ಇನ್ನೊಂದು ತಪ್ಪು. ಅವಳು ಯಾರೆಂಬುದು ನನಗೆ ಗೊತ್ತಿಲ್ಲದೆ ಔದಾರ್ಯದಿಂದಲಾಗಿ ಅವಳಿಗೆ ಮದುವೆಯಾಗ್ತೇನೆಂಬ ಹಾಗೆ ಭರವಸೆ ಕೊಟ್ಟಿನಲ್ಲ, ಅದು ಮಾಡಿದ್ದು ಆ ಎಲ್ಲಾ ತಪ್ಪಿಗೆ ನಾನೀಗ ಅನುಭವಿಸುತ್ತಾ ಇದ್ದಂತ ಶಿಕ್ಷೆ ನರಕ ಆಗ್ತದೆ. ಬೇಕೆ ನನಗಿದೆಲ್ಲ, ಬೇಕೆ ನನಗಿದೆಲ್ಲ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಯಾರನ್ನು ನಾವು ನಂಬಬೇಕು? ಯಾರ ಮೇಲೆ ವಿಶ್ವಾಸ ಇರಿಸಬೇಕು? ಯಾರ ಮೇಲೆ ಭರವಸೆ ಇಟ್ಟುಕೊಳ್ಳಬೇಕು? ನನ್ನ ಜೀವನ ಹೀಗಾಗುವುದಕ್ಕೆ ಕಾರಣ ಮಾಲಿನಿ ಎಂಬಂತ ಮಹಾಮಾರಿ ನನ್ನ ಮೈ ಮನಸ್ಸನ್ನು ಸೇರಿ ನನ್ನ ಭಾವನೆಗಳೆಲ್ಲ ಹೀರಿ ನನ್ನ ಬದುಕಿಗೆ ಬೆಂಕಿಯ ಕೊಳ್ಳಲು ಬಿಟ್ಟಳು.
ಮನೆ ಬೆಳಗುವಂತಹ ಮಹಾಲಕ್ಷ್ಮಿ ಎಂಬ ಹಾಗೆ ನಾವು ಭಾವಿಸಿಕೊಂಡರೆ ಅದೇ ಹೆಣ್ಣು ನಮ್ಮ ಹೃದಯಕ್ಕೆ ಬೆಂಕಿಯ ಕೊಳ್ಳಲ್ಲ. ಈ ನನ್ನ ಕಂಡಂತ ನನ್ನ ತಂದೆಯವರು ನೆಲನಾಟಕರಾಗಿದ್ದಾರೆ, ಕಣ್ಣೀರು ಸುರಿಸುತ್ತಾ ಇದ್ದಾರೆ. ನಾ ಮಾಡಿದಂತ ತಪ್ಪಿನಿಂದಾಗಿ ನನ್ನ ಬಡತನದ ಮಾನ ಮರ್ಯಾದೆ ಇದೆಲ್ಲ ಬೀದಿಗೆ ಬಂತು. ನನ್ನ ವ್ಯಕ್ತಿತ್ವವನ್ನು ನಾನೇ ಕೈಯಾರ ಸುಟ್ಟುಕೊಂಡೆ. ಹೀಗಿರುವಾಗ ಈ ಅಪಹಾಸ್ಯದ ಬದುಕು, ಈ ಅವಮಾನದ ಬದುಕು ವಂಶಿಗೆ ಯಾಕೆ? ಬೇಡವೇ ಬೇಡ, ಬೇಡವೇ ಬೇಡ. ನನಗಿರುವಂತಹ ದಾರಿ ಸಾವು. ಅಪ್ಪ ಅಪ್ಪ, ನಿಮ್ಮ ಹಿರಿಯ ಮಗ ವಂಶಿಯ ಬದುಕು ಇವತ್ತಿಗೆ ಮುಗಿದು